Hello fam, welcome to my channel. After very long time ಡೆಲಿವರಿ ಆದಮೇಲೆ ಫಸ್ಟ್ ಕುಕಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇವತ್ತು ನಾವು ಟ್ರೈ ಮಾಡ್ತೀವಿ ರೆಸಿಪಿ ಬಂದುಬಿಟ್ಟು ಅಂಜಲ್ ಫಿಶ್ ತವಾ ಫ್ರೈ. ನನಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ರೀಸೆಂಟ್ ಟೈಮಲ್ಲಿ. ನಾನು ಯೂಶ್ವಲಿ ನಾನ್ ವೆಜ್ಜೇ ತಿಂತಿರಲಿಲ್ಲ. ಪ್ರೆಗ್ನೆನ್ಸಿಯಿಂದ ಕ್ರೇವಿಂಗ್ ಸ್ಟಾರ್ಟ್ ಆಗಿದ್ದು ತಿನ್ನಬೇಕು ನಾನ್ ವೆಜ್ ಅಂತ. ಆ್ಯಂಡ್ ಈ ಫಿಶ್ ಫ್ರೈ ಪರ್ಟಿಕ್ಯುಲರ್ಲಿ ಅಂಜಲ್ನ ನಾನು ಟ್ರೈ ಮಾಡಿದ್ದು ಫಸ್ಟ್ ಟೈಮ್ ಮಂಗಳೂರಲ್ಲಿ, ಅದು ಪಣಂಬೂರು ಬೀಚಲ್ಲಿ. ಅಲ್ಲಿ ನೋಡೋಣ ಅಂತ ಒಂದು ಟ್ರೈ ಕೊಟ್ಟಿದ್ದು, ಅಲ್ಲಿ ತುಂಬ ಇಷ್ಟ ಆಗೋಯಿತು ಟೇಸ್ಟ್ ಮಾತ್ರ. ಅದಾದಮೇಲೆ ಮನೇಲೇ ಟ್ರೈ ಮಾಡಿರೋದು. ಇದು ಸೆಕೆಂಡ್ ಟೈಮ್ ನಾನು ಮಾಡ್ತಾ ಇರೋದು ಮನೇಲಿ. ಏನಾದರೂ ಮಿಸ್ಟೇಕ್ ಆಗಿರೋ ಕಮೆಂಟ್ ಮಾಡಿ, ನೆಕ್ಸ್ಟ್ ಟೈಮ್ ಅದನ್ನು ಕರೆಕ್ಟ್ ಮಾಡ್ಕೊಳ್ತೀನಿ. ಸೊ ನಾನು ಯೂಸ್ ಮಾಡ್ತಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಖಾರದ ಪುಡಿ 4 ಟೇಬಲ್ ಸ್ಪೂನ್ ಖಾರದ ಪುಡಿ. ಆ್ಯಂಡ್ ನಾನು ತೊಗೊತಿರೋದು ಫಿಶ್ ಬಂದು 1 ಕೆ ಜಿ ಫಿಶ್ಶಿಗೆ ನಾನು ಮಾಡ್ತಾ ಇರೋದು. ಖಾರದ ಪುಡಿ, ಆಮೇಲೆ ಉಪ್ಪು, ಅರಿಶಿನ 1 ಟೇಬಲ್ ಸ್ಪೂನ್ ಅಷ್ಟು, ಆಮೇಲೆ ಕಾರ್ನ್ಫ್ಲೋರ್ 4 ಟೇಬಲ್ ಸ್ಪೂನ್, ಆ್ಯಂಡ್ ಲೆಮನ್ ಬಂದುಬಿಟ್ಟು ನಮಗೆ ಎಷ್ಟು ಹುಳಿ ಬೇಕೋ ಅಷ್ಟು. ಕೆಲವರಿಗೆ ಕಡಿಮೆ ಬೇಕು ಅನಿಸಿದ್ರೆ ಆಫ್ ಯೂಸ್ ಮಾಡ್ತಾರೆ, ಬಟ್ ನಂಗೆ ತುಂಬ ಹುಳಿ ಅಂದರೆ ಇಷ್ಟ. ಸೊ 1 ಲೆಮನ್ ಕಂಪ್ಲೀಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದು ತುಂಬ ಚೆನ್ನಾಗಿ ಕೊಡುತ್ತೆ ಲೈಕ್ ಸ್ಪೈಸ್ ಫ್ಲೇವರ್. ಆ್ಯಂಡ್ ಅದಾದಮೇಲೆ ಮೆಣಸಿನ ಪುಡಿ ಹಾಗೆ ಜೀರಿಗೆ ಪುಡಿ, ಅದನ್ನು ನಾನು ಮನೆಯಲ್ಲೇ ಕುಟ್ಕೊಂಡು ಪೌಡರ್ ಮಾಡ್ಕೊಂಡು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ್ಯಂಡ್ ಮಿಕ್ಸ್ ಮಾಡೋದಕ್ಕೆ ನಾವು ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಪರವಾಗಿಲ್ಲ. ಕೆಲವರು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾರೆ, ಕೆಲವರು ಗ್ರೌಂಡ್ನಟ್ ಆಯಿಲ್, ಎನಿಥಿಂಗ್ ಇಸ್ ಫೈನ್. ಬಟ್ ನಾವು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಯೂಸ್ ಮಾಡಿಕೊಂಡೆ. ಹಾಗೂ ಕನ್ಸಿಸ್ಟೆನ್ಸಿ ಸಾಕಾಗಲಿಲ್ಲ ಅಂದರೆ ಸ್ವಲ್ಪ ವಾಟರ್, ಸ್ವಲ್ಪ ಅಂದರೆ ತುಂಬ ವಾಟರಿ ಮಾಡ್ಕೊಳ್ಬಾರ್ದು. ಏಕೆಂದರೆ ನಾವು ಕೋಟಿಂಗ್ ಮಾಡಬೇಕಲ್ವ, ಕೋಟಿಂಗ್ ಮಾಡೋದು ಸೆಟ್ ಆಗಬೇಕು ಫಿಶ್ಗೆ. ಸೊ ತುಂಬ ವಾಟರಿ ಥರ ಇರಬಾರ್ದು. ಸ್ಟಿಕ್ಕಿ ಆಗಿದ್ದರೆ ಚೆನ್ನಾಗಿ ಕೋಟಿಂಗ್ ಕೊಡುತ್ತೆ. ಆ್ಯಂಡ್ ನಾನು ಫಿಶ್ನ ವಾಶ್ ಮಾಡೋದಕ್ಕೆ ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ವಾಶ್ ಮಾಡ್ಕೊತೀನಿ. ಸಾರಿ, ನಾನು ಮಾಡ್ಕೊಂಡಿಲ್ಲ ವಾಶ್ನ, ನಂಗೆ ನಮ್ಮ ದೊಡ್ಡಮ್ಮ ಮಾಡಿಕೊಟ್ರು. ನನಗೆ ವಾಶ್ ಮಾಡೋಕ್ಕೊಂಥರ ಅನಿಸುತ್ತೆ. ಸೊ ನಂಗೆ ದೊಡ್ಡಮ್ಮ ಮಾಡಿಕೊಟ್ರು ವಾಶ್ನ. ಆ್ಯಂಡ್ ವಾಶ್ ಎಲ್ಲ ಆದಮೇಲೆ ಅದಕ್ಕೆ ಚೆನ್ನಾಗಿ ಕೋಟಿಂಗ್ ಮಾಡಿ ಅದನ್ನು ನಾವು ಫ್ರಿಡ್ಜಲ್ಲಿ 30 ಮಿನಿಟ್ಸ್ ಇರಬೇಕು. ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಅದು ಮ್ಯಾರಿನೇಟ್ ಚೆನ್ನಾಗಿ ಆದಷ್ಟು ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಆಫ್ಟರ್ 30 ಮಿನಿಟ್ಸ್ ನಾವು ಅದನ್ನು ಫ್ರೈ ಮಾಡಬೇಕು. ಇನ್ನು ಹೆಂಚಲ್ಲಿ ಮಾಡ್ತಾರೆ, ಬಟ್ ತವದಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ಟಿಕ್ ಆಗೋಲ್ಲ ತವಕ್ಕೆ. ಸೊ ನಾನು ತವನೇ ಯೂಸ್ ಮಾಡೋದು. ಶಾಲೋ ಫ್ರೈ ಮಾಡಬೇಕು, ನಾಟ್ ಡೀಪ್ ಫ್ರೈ. ಚೆನ್ನಾಗಿ ಎಣ್ಣೆ ಹಾಕಿ ಅದರ ಮೇಲೆ ಹಾಕಿ, ಆ್ಯಂಡ್ ಹಾಕಿದ ತಕ್ಷಣ ತೆಗಿಯೋಕ್ಕೆ ಹೋಗಬಾರ್ದು, ಸ್ವಲ್ಪ ಸೆಟ್ ಆಗೋಕ್ಕೆ ಬಿಡಬೇಕು. ಆ್ಯಂಡ್ ಆಯಿಲ್ ಹಾಕಿ ಸೆಟ್ ಆದಮೇಲೆ 2 ಕಡೆ ಚೆನ್ನಾಗಿ 10-15 ಮಿನಿಟ್ಸ್ ಆದ್ರೂ ಫ್ರೈ ಮಾಡಬೇಕು. ನಾನು ಅದನ್ನು ಯೂಶ್ವಲಿ ಅಷ್ಟೇ ಮಾಡೋದು. ಚೆನ್ನಾಗಿ ಫ್ರೈ ಆಗಬೇಕದು. ನಿಮ್ಮ ಕಡೆ ಯಾವ ರೆಸಿಪಿ ಫೇಮಸ್? ಸೊ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಟ್ರೈ ಮಾಡ್ತೀನಿ. ಲೆಟ್ಸ್ ಸಿ ಯಾವ್ಯಾವ ರೆಸಿಪೀಸ್ ಬರುತ್ತೆ ಅಂತ ನೋಡ್ತೀನಿ. ಸೊ ಫ್ರೈ ಇಸ್ ಡನ್. ಈಗ ಈ ಫ್ರೈನ ಹಸ್ಬೆಂಡಿಗೆ ಕೊಟ್ಟು ಹೇಗಿದೆ ಟೇಸ್ಟು ಅಂತ ಕೇಳೋಣ. ಅವ್ರು ರಿವ್ಯೂ ಚೆನ್ನಾಗಿ ಕೊಡ್ತಾರೆ. ಸೊ ಫಸ್ಟ್ ಅವ್ರಿಗೆ ಕೊಡ್ತಾಯಿದ್ದೀನಿ ನಾನು. ಕಮ್ ಆನ್, ಲೆಟ್ಸ್ ಗೋ. ಟೇಸ್ಟ್ ನೋಡಿ ರಿವ್ಯೂ ಹೇಳಬೇಕಂತ ಹೆಂಗಿದೆ ಅಂತ. ನಿಜವಾಗ್ಲೂ ರೆಸಿಪಿಗೋಸ್ಕರ ನನ್ನೇ ಕಾಂಟ್ಯಾಕ್ಟ್ ಮಾಡಿ ಅಲ್ವಾ? ಓಕೆ ಫ್ಯಾಮ್, ಬಾಯ್.